ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷರಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 452ನೇ ಶ್ಲೋಕ. ಪ್ರಾರಬ್ಧಂ ಬಲವತ್ತರಂ ಖಲು ವಿದಾಂ ಭೋಗೇನ ತಸ್ಯ ಕ್ಷಯಃ ಸಮ್ಯಕ್ ಜ್ಞಾನಹುತಾಶನೇನ ವಿಲಯಃ ಪ್ರಾಕ್ಸಂಚಿತಾಗಾಮಿನಾಂ ಬ್ರಹ್ಮಾತ್ಮೈಕ್ಯಮವೇಕ್ಷ್ಯ ತನ್ಮಯತಯಾ ಯೇ ಸರ್ವದಾ ಸಂಸ್ಥಿತಾ ತೇಷಾಂ ತತ್ತ್ರಿತಯಂ ನಹಿ ಕ್ವಚಿದಪಿ ಬ್ರಹ್ಮೈವ ತೇ ನಿರ್ಗುಣಂ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಈ ಶ್ಲೋಕದಲ್ಲಿ ನಮ್ಮನ್ನು ಕುರಿತು ಬಹು ಸುಂದರವಾಗಿರತಕ್ಕಂಥ ವಿಚಾರವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಪ್ರಾರಬ್ಧಂ ಬಲವತ್ತರಂ ಖಲು ವಿದಾಂ ಭೋಗೇನ ತಸ್ಯ ಕ್ಷಯಃ. ಪ್ರಾರಬ್ಧಂ ಅಂದರೆ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಇದು ಬಲವತ್ತರಂ ಖಲು ಅಂತ ಹೇಳಿದರು. ಇದು ನಿಜವಾಗಿಯೂ ಅತ್ಯಂತ ಬಲವಾಗಿರತಕ್ಕಂಥದ್ದು ಅಂತ. ನೋಡಿ, ಎಂಥ ಮಹಿಮಾ ಪುರುಷರದಾರಂದ್ರೂ ಕೂಡ ಪ್ರಾರಬ್ಧ ಭೋಗವನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕು. ಪ್ರಾರಬ್ಧ ಅಂತಂದ್ರೇನು? ಭೋಗವನ್ನು ಕೊಡಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಒಂದು ಕರ್ಮ ಅನ್ನುವಂಥದ್ದು. ಆ ಪ್ರಾರಬ್ಧ ನಿಜವಾಗಿ ಅತ್ಯಂತ ಬಲಶಾಲಿಯಾಗಿರುವಂಥದ್ದು ಅಂತ ಇಲ್ಲಿ ನಮಗೆ ಆಚಾರ್ಯ ಹೇಳ್ತಾ ಇದ್ದಾರೆ. ವಿದಾಂ ತಸ್ಯ ಭೋಗೇನ ಕ್ಷಯ. ಯಾರು ಬ್ರಹ್ಮಜ್ಞಾನಿಗಳದಾರ, ಆತ್ಮವನ್ನು ಬಲ್ಲವರದಾರ, ಅಂಥ ಯಾವ ಜ್ಞಾನಿಗಳಿಗೂ ಕೂಡ ತಸ್ಯ ಅಂತಂದರೆ ಆ ಪ್ರಾರಬ್ಧ ಕರ್ಮದ ಒಂದು ಫಲ ಅನ್ನುವಂಥದ್ದೇನಾದ ಭೋಗೇನ ಕ್ಷಯ ಅಂತ ಹೇಳ್ತಾರೆ. ಅದನ್ನು ಕೂಡ ಅವರು ಅನುಭವ ಮಾಡಲೇಬೇಕು ಅಂತ. ಯಾರ್ಯಾರ ಪ್ರಾರಬ್ಧದಲ್ಲಿ ಏನೇನು ಭೋಗಗಳದಾವು ಅವುಗಳನ್ನು ಅವರು ಅನುಭವಿಸಿಯೇ ತೀರಿಸಬೇಕು ಅಂತ ಹೇಳ್ತಾರೆ. ಶೌಬರಿ ಮಹರ್ಷಿಗಳು ಅವರು ಸುಮಾರು 80 ವರ್ಷಗಳ ಪರ್ಯಂತರವಾಗಿ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತಾ ಆತ್ಮಾನುಸಂಧಾನದೊಳಗೆ ಬ್ರಹ್ಮನಿಷ್ಠರಾಗಿ ಸದಾ ತತ್ವಚಿಂತನೆಯಲ್ಲೇ ಕಾಲಹರಣವನ್ನು ಮಾಡಿದವರು. ಒಂದು ಸಲ ಅವರು ನದಿಗೆ ಹೋದಾಗ ಅಲ್ಲಿ ಮೀನುಗಳ ಒಂದು ಮಿಥುನಾನಂದವನ್ನು ನೋಡಿ, ನಾನು ಸಂಸಾರದಲ್ಲಿ ಈ ಒಂದು ಸಂಸಾರ ಒಂದು ಗೃಹಸ್ಥ ಸುಖ ಅನ್ನುವಂಥದ್ದನ್ನು ನಾನು ಅನುಭವಿಸಲಿಲ್ವಲ್ಲ ಅಂತ ಮನಸ್ಸಿನಲ್ಲಿ ಆಸೆ ಅಂಕುರಿಸಿತು. ಆವಾಗ ನನಗಿಷ್ಟು ವಯಸ್ಸಾಗಿ ನನಗೆ ಯಾರು ಕನ್ಯೆಯನ್ನು ಕೊಡ್ತಾರೆ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ, ಆದರೂ ಪ್ರಯತ್ನಿಸೋಣ ಅಂಥೇಳಿ ಒಬ್ಬ ಮಹಾರಾಜನ ಹತ್ರ ಬರ್ತಾ ಇದ್ದಾರೆ. ಆ ಮಹಾರಾಜನಿಗೆ 50 ಜನ ಕನ್ಯೆಯರು ಇದ್ದರು. ಅವರಿಗಿನ್ನೂ ಮದುವೆಯಾಗಿದ್ದಿಲ್ಲ. ಆವಾಗ ಋಷಿಗಳು ಬಂದು, ಯಾಕೆ ಸರ್ವಜ್ಞರು ಋಷಿಗಳಿಗೆ ಗುರ್ತು, ಆವಾಗ ಬಂದು ಕೇಳ್ತಾ ಇದ್ದಾರೆ, ನಿಮಗೆ ತುಂಬ ಜನ ಕನ್ಯೆಯರಿದ್ದಾರೆ, ನನಗೊಬ್ಬರನ್ನ ಕೊಟ್ಟು ಮದುವೆ ಮಾಡು ಅಂತ ಕೇಳ್ತಾ ಇದ್ದಾರೆ. ಆವಾಗ ರಾಜರಂತರ, ಇವ್ರಿಗೆ ನೋಡಿದರೆ 80 ವರ್ಷ ಆಗಿದ್ದಾವು, ಇವ್ರಿಗೆ ಹೆಂಗೆ ಕನ್ಯೆ ಕೊಡೋದು? ಇಲ್ಲ ಅಂದರೆ ಮತ್ತೆಲ್ಲಿ ಶಾಪ ಕೊಟ್ಟಾರೇನೋ ಅಂತ ಭಯ. ಆವಾಗ ರಾಜ ವಿಚಾರ ಮಾಡಿದರು, ಋಷಿಗಳೇ,
ನಾನು ನಮ್ಮ ಕನ್ಯೆಯರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾರು ನಿಮ್ಮನ್ನು ಮದುವೆ ಆಗಲಿಕ್ಕೆ ಇಷ್ಟಪಡ್ತಾ ಇದ್ದಾರೋ ಅವರನ್ನು ಕೊಟ್ಟು ನಿಮಗೆ ಮದುವೆ ಮಾಡಿಕೊಡ್ತೀನಿ ಅಂತಂದರು. ಆವಾಗ ಸೌಭ ಋಷಿಗಳು ಆಗಲಿ ಅಂತ ಒಪ್ಪಿಕೊಂಡು ಮುಂದೆ ರಾಜ ಹಿಂದೆ ಋಷಿಗಳು ಹೋಗ್ತಾ ಇದ್ದರು. ತಮ್ಮ ಒಂದು ತಪೋಶಕ್ತಿಯಿಂದ ಅವರು ಒಳ್ಳೆ ಸುಂದರವಾಗಿರ್ತಕ್ಕಂಥ 22-23 ವರ್ಷದ ಪ್ರಾಯದ ಒಳ್ಳೆ ಯುವಕರಾಗಿಬಿಟ್ರು. ಒಳ್ಳೆ ಸುಂದರವಾದ ಶರೀರ. ಮುಂದೆ ಆ ತಮ್ಮ ಹೆಣ್ಣು ಮಕ್ಕಳ ಹತ್ರ ಕರ್ಕೊಂಡು ಹೋದಾಗ ಅಲ್ಲಿ ಯಾವ ಹೆಣ್ಣು ಮಕ್ಕಳು ನಮ್ಮಪ್ಪ ನಮಗೆ ವರನನ್ನು ಕರ್ಕೊಂಡು ಬಂದಾನೆ ಅಂಥೇಳಿ ಆ ಋಷಿಗಳ ಸುಂದರವಾಗಿರ್ತಕ್ಕಂಥ ಶರೀರವನ್ನು ಕಂಡು ನಾನು ಮದುವೆ ಆಗ್ತೀನಿ ಅಂತ 50 ಜನ ಮುಂದೆ ಬಂದರು. ರಾಜನಿಗೆ ಆಶ್ಚರ್ಯ ಆಗಿ ಹೋಯಿತು. ಅಯ್ಯೋ, ಆವಾಗ ನೋಡಿದರೆ 80 ವರ್ಷದ ಮುದುಕರಾಗಿದ್ದರು. ತಲೆ ಕೂದೆಲ್ಲ ಬೆಳಗಾಗಿತ್ತು, ಶರೀರೆಲ್ಲ ಸುಕ್ಕುಗಟ್ಟಿ ಹೋಗಿತ್ತು. ಈಗ ನೋಡಿದರೆ ಇವರು ಒಳ್ಳೆ ನವ ಯುವಕರಾಗಿದ್ದಾರಲ್ಲ ಇವರು ಅಂಥೇಳಿ ರಾಜನಿಗೆ ಆಶ್ಚರ್ಯ ಆಗಿ ಆವಾಗ ಅಲ್ಲಿ 50 ಮಂದಿ ಹೆಣ್ಣು ಮಕ್ಕಳು ನಾನು ಆಗ್ತೀನಿ ಅಂತಂದಾಗ ಆ ಋಷಿಗಳು ಆ 50 ಮಂದಿ ಹೆಣ್ಣು ಮಕ್ಕಳನ್ನು ಮದುವೆ ಆದರು ಅಂತ ನೋಡೋರು. ಪ್ರಾರಬ್ಧ ಅನ್ನುವಂಥದ್ದು ಆ ಒಂದು ಸಂಸಾರ ಸುಖವನ್ನು ಅನುಭವಿಸಬೇಕು ಅಂತ ಮನಸ್ಸಿನಲ್ಲಿ ಏನು ಸಂಕಲ್ಪ ಆಗಿತ್ತು, ಆವಾಗ ಆ ಮಹಾರಾಜನ 50 ಜನ ಮಕ್ಕಳನ್ನು ಮದುವೆ ಮಾಡಿಕೊಂಡು ಆ ಗೃಹಸ್ಥ ಸುಖವನ್ನು ಅನುಭವಿಸಿದರು ಅಂತ ಸೌಭರಿ ಋಷಿಗಳ ಚರಿತ್ರೆಯಲ್ಲಿ ಕೇಳ್ತಾ ಇದ್ದೀವಿ. ಅಂದರೆ ಪ್ರಾರಬ್ಧ ಭೋಗ ಅನ್ನುವಂಥದ್ದು ಋಷಿಗಳಿಗೆ ಜ್ಞಾನಿಗಳಿಗೆ ಅದು ಯಾವ ಥರ ಭೋಗ ಕೊಡ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿ ಅವರು ಹೇಳ್ತಾರೆ, ತಸ್ಯ ಭೋಗೇನ ಕ್ಷಯ ಅಂತ ಹೇಳಿದರು. ಜ್ಞಾನಿಗಳಿಗೂ ಕೂಡ ಅದನ್ನು ಅನುಭವ ಮಾಡಲೇಬೇಕು ಅಂತ ಹೇಳ್ತಾ ಇದ್ರು. ಪ್ರಾರಬ್ಧದಲ್ಲಿ ಏನಾದ ಅದನ್ನು ಅನುಭವದಿಂದಲೇ ಅದರ ನಾಶ ಅನ್ನುವಂಥದ್ದು ಆಗ್ತದೆ ಅಂತ ಹೇಳಿದರು. ಪ್ರಾರಬ್ಧಂ ಬಲವತ್ತರಂ ಖಲು. ಅಂದರೆ ಈ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಇದು ಅತ್ಯಂತ ಬಲವಾಗಿರತಕ್ಕಂಥದ್ದು. ಆ ಕರ್ಮದ ಫಲ ಅನ್ನುವಂಥದ್ದನ್ನು ಎಂಥ ಜ್ಞಾನಿಗಳಾದರು, ವೇದಾಂತಂದ್ರೆ ಏನು ಆತ್ಮಜ್ಞಾನಿಗಳಾದರೂ ಕೂಡ ಅದರ ಭೋಗ ಅನ್ನುವಂಥದ್ದು ಅದನ್ನು ಭೋಗಿಸುವುದರಿಂದಲೇ ಅದರ ನಾಶ ಅನ್ನುವಂಥದ್ದು ಆಗ್ತದೆ. ಒಂದು ವೇಳೆ ಅದು ನಮ್ಮ ಪ್ರಾರಬ್ಧದಲ್ಲಿ ಬಂದದ್ದನ್ನು ನಾವು ತಡೆ ಹಿಡಿದೇವಿ ಅಂತಂದರೆ ಇದನ್ನು ನನಗೆ ಅನುಭವಿಸ್ಲಿಕ್ಕಾಗೋದಿಲ್ಲ, ಶಾರೀರಿಕವಾಗಿ ಅನೇಕ ಕಷ್ಟಗಳು ಬರಬಹುದು, ಅನೇಕ ರೀತಿಯಾಗಿರ್ತಕ್ಕಂಥ ದುಃಖಗಳು, ರೋಗ ರುಜಿನಗಳು ಏನೋ ಬಂದಾವಂದ್ರೂ ನನಗಿದು ಸಹಿಸೋಕ್ಕಾಗೋದಿಲ್ಲ, ಈ ಪ್ರಾರಬ್ಧ ಭೋಗ ನನ್ನಿಂದ ಇದು ಸಹಿಸೋಣ ಆಗೋದಿಲ್ಲ ಅಂತ ಒಂದು ವೇಳೆ ನಾವು ಅದನ್ನು ತಡೆ ಹಿಡಿದ್ರೆ ಮತ್ತೆ ಆ ಕರ್ಮದ ಫಲವನ್ನು ಅನುಭವಿಸಲಿಕ್ಕೆ ಜನ್ಮವನ್ನು ಪಡಿಬೇಕಾಗ್ತದೆ ಅಂತ ಹೇಳ್ತಾರೆ. ಅದನ್ನು ತೀರಿಸಿಬಿಡಬೇಕು. ಪ್ರಾರಬ್ಧದಲ್ಲಿ ಏನು ಬಂದದೋ ಅದನ್ನು ಅನುಭವಿಸೇ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಾಕ್ ಸಂಚಿತ ಆಗಾಮಿನಾಂ ಅಂದರೆ ನಾವು ಹಿಂದೆ ಸಂಪಾದಿಸಲ್ಪಟ್ಟಿರ್ತಕ್ಕಂಥ, ನಾವು ಹಿಂದೆ ಸಂಗ್ರಹ ಮಾಡಿಕೊಂಡು ಬಂದೀವಿ ಪೂರ್ವ ಜನ್ಮಗಳಲ್ಲಿ, ಮತ್ತು ಆಗಾಮಿನ ನಾವು ಮುಂದೆ ಇನ್ನೂ ಅನೇಕ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಅವುಗಳ ವಿಲಯ ಅಂದರೆ ನಾಶ ಅನ್ನುವಂಥದ್ದು. ಅಂದರೆ ಇಲ್ಲಿ ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಅಂತೇನದಾವು, ಇವುಗಳ ನಾಶ ಅನ್ನುವಂಥದ್ದು ಸಮ್ಯಜ್ಞಾನ ಹುತಾಶನೇನ. ಇಲ್ಲಿ ಸಮ್ಯಜ್ಞಾನ ಅಂತಂದ್ರೆ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ. ಒಂದು ಅಯಥಾರ್ಥ ಜ್ಞಾನ ಅಂತದ, ಇನ್ನೊಂದು ಯಥಾರ್ಥ ಜ್ಞಾನ ಅಂತ. ಇವಾಗ ನಾವು ಹಗ್ಗವನ್ನು ನೋಡಿ ಅದನ್ನು ಸರ್ಪ ಅಂತ ತಿಳ್ಕೊಂಡೀವಿ ಅಂತಂದ್ರೆ ಅದು ಅಯಥಾರ್ಥ ಜ್ಞಾನ. ಯಾಕಂದ್ರೆ ಇರುವುದೇನು ಹಗ್ಗ, ನಮಗೆ ಭ್ರಾಂತಿಯಿಂದ ಅಲ್ಲಿ ಹಾವು ಪ್ರತೀತಿ ಆಯಿತು. ಇಲ್ಲಿ ಹಾವಿದೆ ಅಂತ ತಿಳ್ಕೊಂಡೀವಿ. ಇರುವಂಥ ಹಗ್ಗವನ್ನು ಅದು ಹಗ್ಗ ಅಂತ ತಿಳ್ಕೊಂಡ್ರೆ ಯಥಾರ್ಥ ಜ್ಞಾನ.
ಹಗ್ಗವನ್ನು ನೋಡಿ ಹಾವು ಅಂತ ನಾವು ಭಾವಿಸಿಕೊಂಡಾಗ ಅದು ಅಯಥಾರ್ಥ ಜ್ಞಾನ ಅಂತ ಅನಿಸ್ಕೊಳ್ತದೆ. ಅದಕ್ಕೆ ನಾವೆಲ್ಲರೂ ನಿಜವಾಗಿ ಪರಬ್ರಹ್ಮ ಸ್ವರೂಪರೇ ಆಗಿದ್ದೀವಿ. ಆದರೆ ನಾವು ಏನು ತಿಳ್ಕೊಂಡೀವಿ ಅಂತಂದ್ರೆ ಈ ಸ್ಥೂಲ ಶರೀರವಾದಿಗಳೇ ನಾನು ಅಂತ ತಿಳ್ಕೊಂಡೀವಿ. ಸ್ಥೂಲ ಸೂಕ್ಷ್ಮ ಕಾರಣ ಅಂತೇಳಿ 3 ಶರೀರಗಳದಾವು. ಈ ದೇಹಾದಿಗಳಲ್ಲಿ ನಮಗೆ ಆತ್ಮಬುದ್ಧಿ ಅನ್ನುವಂಥದ್ದಾಗ್ಯದ. ಇದಕ್ಕನ ಅಯಥಾರ್ಥ ಜ್ಞಾನ ಅಂತ ಕರೀತಾರೆ, ಮಿಥ್ಯಾಜ್ಞಾನ ಅಂತ ಕರೀತಾ ಇದ್ದಾರೆ. ಇದರಿಂದ ನಮಗೆ ಈ ಭವಬಂಧನ ಅನ್ನುವಂಥದ್ದು ಉಂಟಾಗ್ಯದ. ನಾವು ಈ ಭವಪಾಶದಲ್ಲಿ ಯಾಕೆ ಹುಟ್ಟಿ ಬರ್ತಾ ಇದ್ದೀವಿ ಅಂತಂದರೆ ಈ ಒಂದು ಭ್ರಾಂತಿ ಅಧ್ಯಾಸ ಮೂಲಕವಾಗಿ ತಪ್ಪು ತಿಳುವಳಿಕೆಯಿಂದ ಅಯಥಾರ್ಥ ಜ್ಞಾನದಿಂದಲೇ ಮನುಷ್ಯನಿಗೆ ಜನ್ಮಾಂತರಗಳು ಪ್ರಾಪ್ತಿಯಾಗ್ತಾ ಇದ್ದಾವೆ. ಆದ್ದರಿಂದ ನಾವು ಜನ್ಮದಿಂದ ಮುಕ್ತರಾಗಬೇಕು. ಜನ್ಮಗಳನ್ನು ನಾವು ಕಳ್ಕೊಳ್ಬೇಕಾಗ್ಯದ. ನಮಗೆ ಮೋಕ್ಷ ಪ್ರಾಪ್ತಿಯಾಗಬೇಕಾಗ್ಯದ. ಆ ಮೋಕ್ಷ ಪ್ರಾಪ್ತಿಯಾಗಬೇಕಾದರೆ ಇಲ್ಲಿ ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ, ಯಥಾರ್ಥವಾದ ಜ್ಞಾನ. ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ಅಂದರೆ ಇಲ್ಲಿ ಜೀವ ಪರಮಾತ್ಮರ ಏಕತ್ವ ಜ್ಞಾನವೇ ಇದು ಯಥಾರ್ಥವಾದ ಜ್ಞಾನ ಅಂತ ಹೇಳಿಸಿಕೊಡ್ತದೆ. ಜೀವನು ಬ್ರಹ್ಮಸ್ವರೂಪನೇ ಅದಾನ, ಆದರೆ ದೇಹಾದಿಗಳಲ್ಲಿ ತಾದಾತ್ಮ್ಯವುಳ್ಳವನಾಗಿ ನಾನು ಹುಟ್ಟುವವನು, ನಾನು ಸಾಯುವವನು, ನಾನು ನೋಡಿ ಇಂದ್ರಿಯಾದಿಗಳಲ್ಲಿ, ಅಂತಃಕರಣದಲ್ಲಿ, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರಗಳಲ್ಲಿ ಇವೆಲ್ಲವೂ ಆತ್ಮ ಇವೇ ತಾನು ಅಂತ ಭಾವಿಸಿಕೊಂಡಾನ. ಇದರಿಂದಲೇ ನಮಗೆ 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಹುಟ್ಟಿ ಬರ್ತಾ ಇದ್ದೀವಿ. ಇದರಿಂದ ಬಿಡುಗಡೆಯನ್ನು ನಾವು ಪಡಿಬೇಕಾಗಿತ್ತು ಅಂತಂದರೆ ನಾವಿಲ್ಲಿ ಗುರುಗಳಿಂದ ಮತ್ತು ಶಾಸ್ತ್ರಗಳ ಮುಖಾಂತರವಾಗಿ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡ್ತಾ ನಾವಿಲ್ಲಿ ನಮಗೆ ಉಂಟಾಗಿರ್ತಕ್ಕಂಥ ಅಧ್ಯಾಸವನ್ನು ಕಳ್ಕೊಳ್ಬೇಕು. ನಮಗೇನು ತಾದಾತ್ಮ ಭಾವನೆ ಆಗೈತಲ್ಲ ಅದು ನಮಗೆ ಹೋಗ್ಬೇಕಂತಾರ. ತಾದಾತ್ಮ ಭಾವನೆ ಅನ್ನುವಂಥ ಅಧ್ಯಾಸ ವೃತ್ತಿ ಆಗಬೇಕು. ನಮಗೆ ಯಥಾರ್ಥವಾದ ಜ್ಞಾನ ಆಯಿತು ಅಂತಂದರೆ ಅದರಿಂದ ಏನಾಗ್ತದೆ, ಇಲ್ಲಿ ಸಮ್ಯಕ್ ಜ್ಞಾನ ಹುತಾಶನೇನ, ಇಲ್ಲಿ ಯಥಾರ್ಥ ಜ್ಞಾನ ಅನ್ನುವಂಥ ಸಮ್ಯಕ್ ಜ್ಞಾನ ಅನ್ನುವಂಥ ಅಗ್ನಿಯಿಂದ ಅಲ್ಲಿ ವಿಲಯ ಶಾತ್ ಅಂತ ಹೇಳ್ತಾರೆ. ಅಂದರೆ ಅದು ನಾಶವನ್ನು ಹೊಂದುತ್ತದೆ. ಯಾವುದು? ಸಂಚಿತ ಕರ್ಮ. ಅಂದರೆ ನಾವು ಜ್ಞಾನಪೂರ್ವದಲ್ಲಿ ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಆ ಕರ್ಮಗಳ ರಾಶಿ ಎನ್ನುವಂಥ ಸಂಚಿತ ಕರ್ಮ ಬಹಳ ಅದು. ಅವು ಅವಿದ್ಯೆಯನ್ನು ಆಶ್ರಯ ಮಾಡಿಕೊಂಡ, ಅಹಂಕಾರವನ್ನು ಆಶ್ರಯಿಸಿಕೊಂಡು ಈ ಯಾವ ಒಂದು ಸಂಚಿತ ಕರ್ಮ ಅನ್ನುವಂಥದ್ದು. ಹಾಗೂ ಜ್ಞಾನಾನಂತರದಲ್ಲಿ ಆತ್ಮಜ್ಞಾನವನ್ನು ಮಾಡಿಕೊಂಡ ನಂತರದಲ್ಲಿಯೂ ಕೂಡ ನಾವು ಎಷ್ಟೋ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಅದು ಆಗಾಮಿ ಕರ್ಮ ಅಂತ ಹೇಳಿಸ್ಕೊಳ್ತಾರೆ. ಅದು ಕೂಡ ಮುಂದೆ ಜನ್ಮವನ್ನು ಕೊಡುವಂತಹದ್ದೇ. ಈ ಸಂಚಿತ ಮತ್ತು ಆಗಾಮಿ ಕರ್ಮಗಳು ನಾಶ ಆಗಬೇಕು. ಇವು ಜ್ಞಾನಾಗ್ನಿಯಿಂದ ನಾಶ ಆಗ್ತಾವು ಅಂತ ಹೇಳ್ತಾರೆ. ಯಥಾರ್ಥ ಜ್ಞಾನದಿಂದ ಇವುಗಳ ನಾಶ ಅನ್ನುವಂಥದ್ದು ಆಗ್ತದೆ ಅಂಥೇಳಿ ಇಲ್ಲಿ ನಮಗೆ ಆಚಾರ್ಯರು ಉಪದೇಶ ಮಾಡುವಂಥವರಾಗ್ತಾ ಇದ್ದಾರೆ. ಯೇ ಬ್ರಹ್ಮ ಆತ್ಮ ಐಕ್ಯಂ ಅವೇಕ್ಷ, ಅಂದರೆ ಯಾರು ಜೀವಾತ್ಮ ಮತ್ತು ಪರಮಾತ್ಮರ ಐಕ್ಯವನ್ನು ತಿಳ್ಕೊಳ್ತಾ ಇದ್ದಾರೋ. ಯಾಕಂದರೆ ನಾವು ಜೀವನೇ ಬೇರೆ ಪರಮಾತ್ಮನೇ ಬೇರೆ ಅಂತ ನಾವು ತಿಳ್ಕೊಂಡು ಬಿಟ್ಟಿದ್ದೀವಿ. ನಾನು ಪರಮಾತ್ಮನಾಗಿದ್ದರೆ ಈ ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ನನಗದೇನೋ ಇಲ್ಲ. ಪರಮಾತ್ಮ ಸರ್ವಜ್ಞದಾನ, ಅವನು ಸರ್ವಶಕ್ತದಾನ, ಅವನು ಸರ್ವಂತರ್ಯಾಮಿ ಅದಾನ. ಅವನು ಜಗತ್ತನ್ನು ಸೃಷ್ಟಿ ಮಾಡಬಲ್ಲ ಮತ್ತು ಇದನ್ನು ಪ್ರಳಯ ಮಾಡಬಲ್ಲ. ಆದರೆ ನನಗೆ ಆ ಸಾಮರ್ಥ್ಯ ಐತೇನು ಅಂತಂದ್ರೆ ಇಲ್ಲ. ನಾನು ಯಾಕೆ ಪರಮಾತ್ಮನಾಗ್ತೀನಿ ಅಂತ ಇವನು ಸಂಶಯದಿಂದ ಕೂಡ್ಕೊಂಡಿದ್ದಾನೆ. ಆದರೆ ಗುರುಗಳಾಗಿರ್ತಕ್ಕಂಥವ್ರು ನಮಗೆ ನೋಡಪ್ಪ, ಜೀವ ಪರಮಾತ್ಮ ಸ್ವರೂಪನೇ ಅದಾನೇ
ನಿನಗೆ ಭ್ರಾಂತಿ ಆಗ್ಯದ. ಯಾಕಂದರೆ ಈ ದೇಹಾದಿ ಉಪಾಧಿಗಳನ್ನೇ ನೀನು ಅಂತ ಭಾವಿಸಿಕೊಂಡಿದ್ದಿ. ಈ ದೇಹ, ಇಂದ್ರಿಯ, ಅಂತಃಕರಣಗಳೇನದಾವಲ್ಲ, ಇವುಗಳಲ್ಲಿ ನಿನಗೆ ಒಂದು ಆತ್ಮಭಾವನೆ ಅನ್ನುವಂಥದ್ದು ಉಂಟಾಗ್ಯದ. ಯಾಕೆಂದರೆ ಇಲ್ಲಿ ಜೀವ ಅವಿದ್ಯ ಉಪಾಧಿ ಮೂಲಕವಾಗಿ ಕಿಂಚಿತ್ವಾದಿ ಧರ್ಮಗಳಿಂದ ಕೂಡಿಕೊಂಡಿದ್ದಾನೆ. ಆದರೆ ಶುದ್ಧ ಸತ್ವ ಪ್ರಧಾನವಾಗಿರತಕ್ಕಂಥ ಮಾಯಾ ಉಪಾಧಿ ಎನ್ನುವಂಥದ್ದು ಅದು ಈಶ್ವರನಿಗೆ ಆಗಿರುವುದರಿಂದ ಅಲ್ಲಿ ಈಶ್ವರ ಸರ್ವಜ್ಞ ಅಂತ ಹೇಳಿಸಿಕೊಂಡಿದ್ದಾನೆ. ಮಾಯಾ ಅನ್ನುವಂಥದ್ದು ಒಂದೇ, ಅದು ಶುದ್ಧ ಸತ್ವ ಪ್ರಧಾನವಾಗಿರತಕ್ಕಂಥದ್ದು. ಆ ಮಾಯಾ ಉಪಾಧಿ ಇಟ್ಟುಕೊಂಡೇ ಅವನು ಸರ್ವಜ್ಞ ಸರ್ವಶಕ್ತ ಅಂತ ಹೇಳಿಸಿಕೊಂಡ. ಇವನಿಗೆ ಅವಿದ್ಯಾ ಉಪಾಧಿ, ಇದು ಮಲಿನ ಸತ್ವ ಪ್ರಧಾನವಾಗಿರತಕ್ಕಂಥದ್ದು. ಹೀಗಾಗಿ ಜೀವ ಪರಮಾತ್ಮರಲ್ಲಿ ನಮಗೆ ಭೇದ ಅನ್ನುವಂಥ ತೋರ್ಲಿಕ್ಕತ್ತದ. ಈಗ ಗುರುಗಳಾಗಿರ್ತಕ್ಕಂಥವರು ನೋಡಪ್ಪ, ಇಲ್ಲಿ ಉಪಾಧಿ ಮಾಯಾನೂ ಒಂದು ಉಪಾಧಿ ಅದ, ಅವಿದ್ಯನೂ ಒಂದು ಉಪಾಧಿ ಅದ. ಈ ಮಾಯೆಯಲ್ಲಿ ಅಶುದ್ಧ ಪರಬ್ರಹ್ಮದ ಚೈತನ್ಯ ಪ್ರತಿಫಲಿಸಿ ಅಲ್ಲಿ ಈಶ್ವರ ಅಂತ ಹೇಳಿಸಿಕೊಂಡ. ಅದೇ ಶುದ್ಧ ಚೈತನ್ಯ ಪ್ರತಿಬಿಂಬ, ಆ ಶುದ್ಧ ಪರಬ್ರಹ್ಮದ ಚೈತನ್ಯದ ಪ್ರತಿಬಿಂಬವೇ ಇಲ್ಲಿ ಜೀವ ಅಂತ ಹೇಳಿಸಿಕೊಂಡಿದ್ದಾನೆ. ಈ ಅವಿದ್ಯಾ ಮತ್ತು ಮಾಯಾ ಈ ಎರಡು ಉಪಾಧಿಗಳನ್ನು ತೆಗೆದು ಬಿಟ್ಟರೆ ಹೆಂಗೆ ಕನ್ನಡಿಯೊಳಗೆ ನಮ್ಮ ಮುಖದ ಪ್ರತಿಬಿಂಬ ತೋರ್ತದೆ, ಆ ಕನ್ನಡಿಯನ್ನು ಸರಿಸಿಬಿಟ್ರೆ ಆ ಕನ್ನಡಿಲಿರ್ತಕ್ಕಂಥ ಪ್ರತಿಬಿಂಬ ಎಲ್ಲಿ ಹೋಯಿತು ಅಂತಂದರೆ ಅದು ಬಿಂಬದಲ್ಲಿ ಅಡಗಿ ಹೋಯಿತು ಅಂತ. ಹಂಗೆ ಇಲ್ಲಿ ಮಾಯಾ ಮತ್ತು ಅವಿದ್ಯೆಯನ್ನು ನಾವು ನೇತಿಗಳೆದಾಗ ಅಲ್ಲಿರ್ತಕ್ಕಂಥ ಪ್ರತಿಬಿಂಬ ಅಲ್ಲಿ ಈಶ್ವರ. ಮಾಯಾ ಉಪಾದಿಯಿಂದ ಅದಕ್ಕೆ ಮಾಯಾಂತು ಪ್ರಕೃತಿ ವಿದ್ಯಾತ್ ಮಾಯಿನಂತೂ ಮಹೇಶ್ವರ ಅಂತ ಹೇಳ್ತಾರೆ. ಮಾಯೆ ಅನ್ನುವಂಥ ಉಪಾದಿಯಿಂದ ಅಲ್ಲಿ ಈಶ್ವರಂತೆ ನೆನೆಸಿಕೊಂಡಾನ. ಆ ಮಾಯೆಯನ್ನು ನಾವು ನಿರಾಕರಣೆ ಮಾಡಿದಾಗ ಆ ಮಾಯೆ ಅನ್ನುವಂಥದ್ದು ಅದು ಮಿಥ್ಯೆಯಾಗಿರ್ತಕ್ಕಂಥದ್ದು. ಅವಿದ್ಯೆಯು ಕೂಡ ಮಿಥ್ಯೆಯಾಗಿರ್ತಕ್ಕಂಥದ್ದು. ಅವಿದ್ಯಾ ಮಾಯಾ ಎರಡನ್ನು ನಾವು ನೇತಿಗಳಿದಾಗ ಅಲ್ಲಿ ಉಂಟಾಗಿರ್ತಕ್ಕಂಥ ಭ್ರಾಂತಿ, ಅಲ್ಲಿ ಚಿದಾಭಾಸನೂ ಹೋಗ್ತಾನೆ, ಅಲ್ಲಿ ಈಶ್ವರನೂ ಹೋಗ್ತಾನೆ. ಅಲ್ಲಿ ಉಳಿಯುವುದೇನು ಅಂತಂದರೆ ಬಿಂಬರೂಪವಾಗಿರುವಂಥ ಪರಬ್ರಹ್ಮ ತತ್ವ. ಅಂದರೆ ಇಲ್ಲಿ ತ್ವಂಪದದ ಲಕ್ಷಾರ್ಥ ಮತ್ತು ತತ್ಪದದ ಲಕ್ಷಾರ್ಥ ಅವೆರಡರಲ್ಲಿ ಒಂದೇ ಆದ ಲಕ್ಷಣ. ಅಂದರೆ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರತಕ್ಕಂಥದ್ದು ಇಲ್ಲಿ ಪ್ರತ್ಯೇಗಾತ್ಮ ಮತ್ತು ಪರಬ್ರಹ್ಮರಲ್ಲಿ ಏಕತ್ವ ಅನ್ನುವಂತಹದ್ದು. ಅದಕ್ಕೆ ಅವರಂದರು ಇಲ್ಲಿ ಆಚಾರ್ಯ ಹೇಳ್ತಾರೆ ಬ್ರಹ್ಮ ಆತ್ಮ ಐಕ್ಯಂ ಅಂತ ಹೇಳಿದರು. ಜೀವಾತ್ಮ ಮತ್ತು ಪರಮಾತ್ಮರಲ್ಲಿ ಐಕ್ಯ ಅನ್ನುವಂಥದ್ದು ಒಂದೇ ಸ್ವರೂಪ ಅಂತ. ಇಲ್ಲಿ ಜೀವ ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ. ಜೀವ ಮತ್ತು ಬ್ರಹ್ಮ ಇಬ್ಬರು ಒಂದೇ ಆಗಿದ್ದಾರೆ ಅಂತ ಈ ಪ್ರಕಾರವಾಗಿ ಅಲ್ಲಿ ಅಭೇದ ಜ್ಞಾನವನ್ನುವಂಥದ್ದನ್ನು ತಿಳ್ಕೊಂಡು ತನ್ಮಯತೆಯಿಂದ, ತನ್ಮಯತೆ ಅಂದರೆ ಏನಿಲ್ಲಿ ಆ ಬ್ರಹ್ಮಭಾವವನ್ನು ಹೊಂದಿ ಅಂತ. ಇಲ್ಲಿವರೆಗೆ ಅಜ್ಞಾನ ಕಾಲದೊಳಗೆ ದೇಹ ಭಾವ ಇತ್ತು. ನಾನು ಹುಟ್ಟೋನು ನಾನು ಸಾಯುವನು ಅನ್ನುವಂಥ ಒಂದು ಭ್ರಾಂತಿ ಆಗಿಬಿಟ್ಟಿತ್ತು ಅವನಿಗೆ. ಈಗ ಗುರುಗಳ ಒಂದು ಉಪದೇಶಾನುಸಾರವಾಗಿ ತತ್ವಂಪದ ಶೋಧನೆ ಎನ್ನುವಂಥದ್ದನ್ನು ಮಾಡಿ ಈಗ ಆ ಪರಮಾತ್ಮನೇ ನಾನು, ಪರಬ್ರಹ್ಮ ಸ್ವರೂಪವೇ ನಾನು ಅನ್ನುವಂಥ ಈ ಅಭೇದ ಜ್ಞಾನವನ್ನು ಯಾವಾಗ ಇವನು ಮಾಡಿಕೊಳ್ತಾ ಇದ್ದಾನೆ, ಆ ಐಕ್ಯಜ್ಞಾನವನ್ನು ತಿಳ್ಕೊಂಡು ತನ್ಮಯತೆಯಿಂದ ಅಂತ ಹೇಳಿದರು. ಅಂದರೆ ಬ್ರಹ್ಮಾತ್ಮ ಭಾವನೆಯಿಂದ, ಅಂದರೆ ನಾನು ಕೇವಲ ಪರಬ್ರಹ್ಮ ಸ್ವರೂಪನೇ ಆಗಿದ್ದೀನಿ ಅನ್ನುವಂಥ ಆ ಬ್ರಹ್ಮಾತ್ಮ ಭಾವನೆಯನ್ನು ಮಾಡಿಕೊಂಡು ಇವನು ಯಾವಾಗಲೂ ಇರುವವನಾಗಿದ್ದಾನೆ ಅಂತ ಅದಕ್ಕೆ ಹೇಳಿದರವರು. ಅವೇಕ್ಷ ತನ್ಮಯತೆಯ ಸರ್ವದಾ ಸಂಸ್ಥಿತ, ಅಂದರೆ ಯಾವಾಗಲೂ ಬ್ರಹ್ಮಾತ್ಮ ಭಾವನೆಯಿಂದಲೇ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷ ಇರುವಂಥವನಾಗಿದ್ದಾನೆ ಅಂತ. ಅವನು ಸದಾ ಕಾಲದಲ್ಲಿ ಈಗ ಆತ್ಮಜ್ಞಾನ ಆಯಿತು ಅಂತ ಅವನು ಪರಬ್ರಹ್ಮ ಸ್ವರೂಪನೇ ಆಗಿದ್ದಾನೆ.
ಸ ಯೋ ಹ ವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ನಾಶ್ಯಾ ಬ್ರಹ್ಮಿತ್ಕುಲೇ ಭವತಿ ತರತಿ ಶೋಕಂ ತರತಿ ಪಾಪ್ಮಾನಂ ಗುಹಾಗ್ರಂಥಿಭ್ಯೋ ವಿಮುಕ್ತೋ ಅಮೃತೋ ಭವತಿ. ಉಪನಿಷತ್ನಲ್ಲಿ ಹೇಳಿಕೊಂಡು ಬರ್ತಾರೆ. ಸಯೋಹ ವೈ ತತ್ಪರಮಂ ಬ್ರಹ್ಮವೇದ. ಇಲ್ಲಿ ಉತ್ತಮ ಜಿಜ್ಞಾಸು ಮುಮುಕ್ಷುವಾಗಿರತಕ್ಕಂಥವನು, ಯೋಗ್ಯನಾಗಿರ್ತಕ್ಕಂಥ ಸಮರ್ಥನಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗ್ತಾ ಇದ್ದಾನೆ. ಗುರುಗಳಿಂದ ಬ್ರಹ್ಮತತ್ವವನ್ನು ಅರಿತುಕೊಳ್ತಾ ಇದ್ದಾನೆ. ಸಯೋಹೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಆ ಬ್ರಹ್ಮವನ್ನು ಅರಿತು ಅವನು ಬ್ರಹ್ಮವೇ ಆಗಿ ಹೋಗಿಬಿಡ್ತಾನೆ ಅಂತ. ಉಪ್ಪಿನ ಗೊಂಬೆ ತನ್ನ ಮೂಲವನ್ನು ನೋಡಬೇಕು ಅಂತ ಸಮುದ್ರದೊಳಗೆ ಹೋಗಿಬಿಡ್ತಂತೆ. ಅದು ಮತ್ತೆ ಸಮುದ್ರ ನೋಡಿ ವಾಪಸ್ ಬಂತೇನು ಅಂದರೆ ಇಲ್ಲ, ಅದು ಸಮುದ್ರ ಸ್ವರೂಪನೇ ಆಗಿ ಹೋಗಿಬಿಡ್ತಂತೆ. ಹಂಗೆ ಇಲ್ಲಿ ಜೀವಾತ್ಮ ನನ್ನ ಸ್ವರೂಪ ಯಾವುದು, ನಾನೇನಾಗಿದ್ದೀನಿ, ನನ್ನ ನಿಜವಾದ ಸ್ವರೂಪ ಇದೇನು? ಯಾಕಂದರೆ ಈ ದೇಹದಲ್ಲಿ ನಾನಂತೀನಿ, ಇಂದ್ರಿಯದಲ್ಲಿ ನಾನಂತೀನಿ, ಅಂತಃಕರಣದಲ್ಲಿ ನಾನು ಅಂದರೆ ನಾನು ಅಹಂಕಾರ, ಮನಸ್ಸು, ಬುದ್ಧಿ, ಚಿತ್ತು ಇವುಗಳಲ್ಲಿ ನಾನು ನಾನು ಅಂತ ಅಂತ ಇದ್ದೀನಿ. ನಿಜವಾಗಿ ನಾನು ಅಂದರೆ ಯಾರು ಅಂತ ತನ್ನ ಮೂಲ ಸ್ವರೂಪವನ್ನು ಅರಿಲಿಕ್ಕೆ ಹೋದ ಅಂತಂದ್ರೆ ಆವಾಗ ಇವನು ಬ್ರಹ್ಮೈವ ಭವತಿ, ಬ್ರಹ್ಮವೇ ಆಗ್ತಾ. ಯಾಕೆ ಇವನು ಬ್ರಹ್ಮಸ್ವರೂಪನೇ ಅದಾನ, ಇವನು ಬ್ರಹ್ಮವೇ ಆಗ್ತಾ ಇದ್ದಾನೆ. ನಾಸ್ಯಾ ಬ್ರಹ್ಮ ಇತ್ಕುಲೇ ಭವತಿ. ಇವನ ಒಂದು ಸಂಪ್ರದಾಯದೊಳಗೆ, ಇವನ ಒಂದು ವಂಶದಲ್ಲಿ ಅಂತ ಎಲ್ಲರೂ ಬ್ರಹ್ಮವನ್ನು ಅರಿತವರೇ ಇರ್ತಾರೆ ಹೊರತು ಬ್ರಹ್ಮವನ್ನು ಅರಿಯದವರು ಯಾರೂ ಹುಟ್ಟೋದಿಲ್ಲ ಅಂತ. ಅದಕ್ಕೆ ನಾಶ್ಯಾ ಬ್ರಹ್ಮಿತ್ಕುಲೇ ಭವತಿ ತರತಿ ಶೋಕಂ. ಇವನು ಶೋಕ ಸಾಗರವನ್ನು ದಾಟ್ತಾ ಇದ್ದಾನೆ. ಯಾಕಂದರೆ ಆತ್ಮವಿತ್ ಶೋಕಂ ತರತಿ ಅಂತ ಶ್ರುತಿ ಹೇಳ್ತಾ ಇದೆ. ನಾವು ದುಃಖವನ್ನು ದಾಟಬೇಕು, ಶೋಕ ಸಾಗರವನ್ನು ದಾಟಬೇಕಾಗಿತ್ತು ಅಂತಂದರೆ ನಾವು ಆತ್ಮನನ್ನು ಅರಿಬೇಕು. ಆತ್ಮ ನಿಜವಾದ ಲಕ್ಷಣ ಯಾವುದು, ಆತ್ಮ ಅಂದರೆ ಯಾರು ಅನ್ನೋದನ್ನು ನಾವು ಗುರುಗಳಿಂದ ಅರಿತಾಗಲೇ ನಮ್ಮ ಶೋಕ ಸಾಗರ ಅನ್ನುವಂಥದ್ದು ದಾಟಿಬಿಡ್ತೇವೆ. ಎಲ್ಲ ದುಃಖಗಳು ನಮ್ಮಿಂದ ದೂರ ಆಗ್ತಾ ಇದ್ದಾವೆ. ಅದಕ್ಕೆ ಶೋಕಂ ತರತಿ ಗೃಹ ಗ್ರಂಥಿಭ್ಯ ವಿಮುಕ್ತೋ ಅಮೃತೋ ಭವತಿ ತರತಿ ಪಾಪ್ಮಾನಂ. ಮತ್ತು ಎಲ್ಲ ಪಾಪಗಳನ್ನು ಅವ ಏನು ಮಾಡ್ತಾನೆ ಅಂತಂದರೆ ದಾಟಿ ಬಿಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅವನು ಮಾಡಿರ್ತಕ್ಕಂಥ ಎಷ್ಟೇ ಪಾಪಗಳಿರಲಿ ಆ ಎಲ್ಲ ಪಾಪಗಳು ಸಂಪೂರ್ಣವಾಗಿ ಲಯವನ್ನು ಹೊಂದುತ್ತಾ ಇದ್ದಾವೆ, ನಾಶವನ್ನು ಹೊಂದುತ್ತಾ ಇದ್ದಾವೆ ಅಂಥೇಳಿ ಹೀಗೆ ಹೇಳ್ತಾ ಇದ್ದಾರೆ. ಉಪನಿಷತ್ ಮಂತ್ರಗಳಲ್ಲಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಯಥಾ ಪುಷ್ಕರ ಪಲಾಶ ಆಪೋ ನ ಶ್ಲಿಷ್ಯತೆ ಏವಮೇವ ವಿಧಿ ಪಾಪಂ ಕರ್ಮ ನ ಶ್ಲಿಷ್ಯತೆ. ನೋಡಿ ಶ್ರುತಿ ಏನು ಹೇಳ್ತದ ಅಂತಂದರೆ, ಯಾವ ಪ್ರಕಾರವಾಗಿ ಕಮಲದ ಎಲೆ ಅನ್ನುವಂಥದ್ದು ನೀರಿನಿಂದ ಅಂಟಿಕೊಳ್ಳದಂತೆ ಅಂತ. ಯಥಾ ಪುಷ್ಕರ ಪಲಾಶ ಆಪೋ ನ ಶ್ಲಿಷ್ಯತೆ ಅಂತ ಹೇಳಿದರು. ಕಮಲದ ಎಲೆ ನೀರೊಳಗನ ಇರ್ತದೆ, ಆದರೆ ನೀರಿನ ಸ್ಪರ್ಶ ಅದಕ್ಕಾಗೋದಿಲ್ಲ, ನೀರು ಅದಕ್ಕೆ ಅಂಟಿಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು, ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷ ಆ ಪಾಪಕರ್ಮಗಳಿಂದ ಅವನು ಅಂಟಿಕೊಳ್ಳೋದಿಲ್ಲ ಅಂತ. ಅವನಲ್ಲಿ ಎಷ್ಟೇ ಪಾಪಗಳದಾವಂದ್ರೂ ಕೂಡ ಅದರ ಸಂಬಂಧವೇ ಅವನಿಗಿಲ್ಲ ಅಂತ. ಆ ಪಾಪಕರ್ಮಗಳು ಅವನನ್ನು ಅಂಟಲಾರವು ಅಂತ ಶ್ರುತಿ ಹೇಳ್ಕೊಂಡು ಬಂತು. ಏವಂ ವಿಧಿ ಪಾಪಂ ಕರ್ಮ ನ ಶ್ಲಿಷ್ಯತೆ ಅಂತೇಳಿದರು. ಅಂದರೆ ಇಲ್ಲಿ ಕಮಲದ ಎಲೆ ಅನ್ನುವಂಥದ್ದು ಹೆಂಗೆ ನೀರೊಳಗಿದ್ರೂ ಕೂಡ ನೀರಿನಿಂದ ಹೆಂಗೆ ಅಂಟಿಕೊಳ್ಳೋದಿಲ್ಲವೋ ಹಾಗೆ ಜ್ಞಾನಿಯೂ ಕೂಡ ಅವನು ಯಾವುದೇ ಒಂದು ಪಾಪಕರ್ಮಗಳಿಂದ ಅವನು ಅಂಟಿಕೊಳ್ಳಲಾರ ಅಂತ ಹಿಂಗೆ ಒಂದು ಶ್ರುತಿ ಅನ್ನುವಂಥದ್ದು ಹೇಳ್ಕೊಂಡು ಬರುತ್ತೆ. ಇನ್ನೊಂದು ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ, ತದ್ಯಥಾ ಈಶಿಕಾತೂಲಮಗ್ನೌ ಪ್ರೋತಂ ಪ್ರದೂಯೇತ ಏವಂ ಹ ಅಸ್ಯ ಸರ್ವೇ ಪಾಪ್ಮಾನಃ ಪ್ರದೂಯಂತೆ. ಈಗ ತದ್ಯಥಾ ಅಂದರೆ ಯಾವ ಪ್ರಕಾರವಾಗಿ, ಈಶಿಕಾತೂಲಮಗ್ನೌ
ಅಂದರೆ ಬೆಂಕಿಯೊಳಗೆ ಒಂದು ಹುಲ್ಲಾಗಲಿ ಅಥವಾ ಹತ್ತಿಯಾಗಲಿ ಅದರೊಳಗೆ ಹಾಕಿಬಿಟ್ರೆ ಅದು ನಿಶ್ಶೇಷವಾಗಿ ಸ್ವಲ್ಪ ಉಳಿಲಾರ್ದಂಗೆ ಭಸ್ಮಾಗಿ ಹೋಗಿಬಿಡ್ತದೆ. ನೋಡಿ, ನೀವು ಒಂದಿಷ್ಟು ಹತ್ತಿಯರ ಹಾಕ್ರಿ ಅಥವಾ ಒಂದಿಷ್ಟು ಹುಲ್ಲು ಕಡ್ಡಿಯರ ಹಾಕ್ರಿ, ಅದು ಬೆಂಕಿಯೊಳಗೆ ಹಾಕಿಬಿಟ್ರೆ ಸಂಪೂರ್ಣವಾಗಿ ಹೆಂಗೆ ಭಸ್ಮಾಗಿ ಹೋಗಿಬಿಡ್ತದೋ, ಏವಂ ಅಸ್ಯ ಸರ್ವೇ ಪಾಪ್ಮಾನಃ ಪ್ರದೂಯಂತೆ, ಹಾಗೆ ಆತ್ಮಜ್ಞಾನಿಯ ಸರ್ವ ಪಾಪಗಳು ಕೂಡ ಭಸ್ಮವಾಗಿ ಹೋಗಿಬಿಡ್ತಾವೆ ಅಂತ ಹೇಳಿದರು. ಅಂದರೆ ಅವನು ಮಾಡಿರ್ತಕ್ಕಂಥ ಏನೇ ಪಾಪಕರ್ಮಗಳನ್ನು ಮಾಡಿರಲಿ ಅವು ಎಲ್ಲವೂ ಕೂಡ ಜನ್ಮಾಂತರದಲ್ಲಿ ಮಾಡಿರಲಿ ಅಥವಾ ಯಾವಾಗಾರ ಮಾಡಿರಲಿ ಅವೆಲ್ಲ ಸಂಪೂರ್ಣವಾಗಿ ನಾಶ ಆಗಿ ಹೋಗಿಬಿಡ್ತಾವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತದಗಮೆ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶವು ತದ್ವ್ಯಪದೇಶಾತ್ ಅಂತೇಳಿ ಬ್ರಹ್ಮಸೂತ್ರದಲ್ಲಿ ಕೂಡ ಹೇಳ್ಕೊಂಡು ಬಂದರು. ಆ ಪರಬ್ರಹ್ಮದ ಜ್ಞಾನವನ್ನು ಮಾಡಿಕೊಂಡಿದ್ದಾದರೆ ಉತ್ತರ ಪೂರ್ವಾಗಯೋ, ಉತ್ತರ ಅಂದರೆ ಜ್ಞಾನಾನಂತರದಲ್ಲಿ ಮಾಡತಕ್ಕಂಥ ಆಗಾಮಿ ಕರ್ಮ, ಮತ್ತು ಪೂರ್ವ ಅಂತಂದರೆ ಏನು, ಜ್ಞಾನ ಆಗೋದಕ್ಕಿಂತ ಪೂರ್ವದಲ್ಲಿ ಹಿಂದೆ ಸಂಗ್ರಹವಾಗಿರತಕ್ಕಂಥ ಸಂಚಿತ ಕರ್ಮಗಳೇನದಾವು ಅವೆಲ್ಲವೂ ಒಂದು ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು, ಅಂದರೆ ಆ ಸಂಪೂರ್ಣ ಎಲ್ಲ ಪಾಪಗಳು ಸಂಪೂರ್ಣವಾಗಿ ನಾಶಿಯಾಗಿ ಹೋಗಿಬಿಡ್ತಾ ಇದ್ದಾವೆ ಅಂತ ಹಿಂಗೆ ಶ್ರುತಿ ಎನ್ನುವಂಥದ್ದು ಬೋಧ ಮಾಡಿಕೊಂಡು ಬರುವಂಥದ್ದು ಆಗೈತಿ ಅಂಥೇಳಿ ವ್ಯಾಸ ಮಹರ್ಷಿಗಳು ಕೂಡ ಅದರ ಬಗ್ಗೆ ನಮಗೆ ಉಪದೇಶವನ್ನು ಮಾಡಿಕೊಂಡು ಬರುವಂಥವರಾಗಿದ್ದಾರೆ. ಆದ್ದರಿಂದ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದರು. ಅಶ್ವೈವ ರೋಮಾಣಿ ವಿಧೂಯ ಪಾಪಂ ತಥಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನಃ ಪರಮಂ ಸಾಮ್ಯಮುಪೈತಿ. ಹಿಂಗೆ ಶ್ರುತಿ ಹೇಳ್ತದೆ, ಅಶ್ವೈವ ರೋಮಾಣಿ ವಿಧೂಯ, ಒಂದು ಕುದುರೆ ಎನ್ನುವಂಥದ್ದು ಎಲ್ಲೋ ನದಿಯೊಳಗೂ ಎಲ್ಲೋ ಸ್ನಾನ ಮಾಡಿಕೊಂಡು ಬಂದು ತನ್ನ ಯಾವ ಕೂದಲುಗಳನ್ನು ರೋಮಗಳನ್ನು ಹೆಂಗೆ ಒದರ್ತದೆ ನೋಡು, ಅದು ತನ್ನ ಮೈಯನ್ನು ಅಲುಗಾಡಿಸಿ ಆ ರೋಮಗಳಲ್ಲಿರ್ತಕ್ಕಂಥ ನೀರನ್ನು ಕೊಡವಿ ಹಾಕಿಬಿಡುತ್ತದೆ. ತನ್ನ ರೋಮಗಳನ್ನು ಯಾವ ರೀತಿಯಾಗಿ ಒದರ್ತದೋ ಹಾಗೆ ಇಲ್ಲಿ ಜ್ಞಾನಿಯಾಗಿರ್ತದೆ. ತಥಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ, ಈ ಪುಣ್ಯ ಮತ್ತು ಪಾಪ ಇವೆರಡನ್ನೂ ಕೂಡ ಅವನು ಕಳ್ಕೊಂಡು ಬಿಡ್ತಾ ಇದ್ದಾನೆ ಅಂತ. ವಿಧೂಯ ಅಂದ್ರೇನು, ಅವುಗಳನ್ನು ನಾಶ ಮಾಡಿಬಿಡ್ತಾನೆ. ಯಾಕಂದರೆ ನಮಗೆ ಪುಣ್ಯನೂ ಬಂಧನವೇ. ಈಗೊಬ್ಬ ಅಪರಾಧಿ ಅದಾನಂತ ತಿಳ್ಕೊಡ್ರಿ, ಅವನಿಗೆ ಬೇಡಿ ಹಾಕ್ತಾರೆ. ಕಬ್ಬಿಣದ ಬೇಡಿನೂ ಬೇಡಿನೇ. ಒಬ್ಬ ದೊಡ್ಡ ಶ್ರೀಮಂತ, ದೊಡ್ಡ ಸಾಹುಕಾರದಾನ, ಅವನೇನೋ ಅಪರಾಧ ಮಾಡಿದ್ದಾನೆ. ಅವಾಗ ಭಾಳ ಭಾರಿ ದೊಡ್ಡ ಶ್ರೀಮಂತ ಅದಾನ, ಇವನಿಗೆ ಈ ಬಂಗಾರದ ಬೇಡಿ ಹಾಕೋನು ಅಂಥೇಳಿ ಬಂಗಾರದ ನಿರ್ಮಿತವಾಗಿರ್ತಕ್ಕಂಥ ಬೇಡಿಯಿಂದ ಅವನನ್ನು ಬಂಧಿಸಿದರು ಅಂತಂದ್ರೆ ಅದು ಬಂಧನವೇ. ನಾವು ಕಬ್ಬಿಣದ ಬೇಡಿ ಆದ್ರೂ ಬೇಡಿನೇ, ಬಂಗಾರದ ಬೇಡಿ ಆದ್ರೂ ಬೇಡಿನ. ಹಂಗೆ ಪುಣ್ಯವೂ ಕೂಡ ನಮಗೆ ಜನ್ಮವನ್ನು ಕೊಡ್ತದೆ, ಪಾಪವೂ ಕೂಡ ಜನ್ಮವನ್ನು ಕೊಡ್ತದೆ. ನಮಗೆ ಈ ಪುಣ್ಯ ಪಾಪಗಳು ಜನ್ಮಗಳನ್ನು ಕೊಡುವುದರಿಂದ ಇವು ಎರಡೂ ನಮ್ಮಿಂದ ದೂರ ಆಗಬೇಕು ಅಂತ. ಇವು ಪುಣ್ಯ ಪಾಪ ಎರಡೂ ಅದಾವಂತಂದ್ರೆ ಭಾಳ ಪುಣ್ಯ ಮಾಡಿದರೆ ಉತ್ತಮ ಲೋಕಕ್ಕೆ ಹೋಗ್ತಾನೆ, ದೊಡ್ಡ ಶ್ರೀಮಂತನಾಗಿ ಹುಡ್ತಾ ಇದ್ದಾನ. ಪಾಪ ಮಾಡಿದ ಅಂತಂದರೆ ಹೀನವಾದ ಜನ್ಮಗಳನ್ನು ಪಡೀತಾ ಇದ್ದಾನ. ಅಂತೂ ಎರಡು ಜನ್ಮಕ್ಕೆ ಕಾರಣ ಆಗ್ತಾ ಇದ್ದಾವೆ. ಇದಕ್ಕೆ ತತ್ವಜ್ಞಾನಿ ಏನು ಮಾಡ್ತಾನೆ ಅಂತಂದ್ರೆ, ಯಾವ ರೀತಿಯಾಗಿ ಕುದುರೆ ಎನ್ನುವಂಥದ್ದು ತನ್ನ ರೋಮಗಳನ್ನು ಕೊಡಿಬಿಡ್ತದ, ಒದರಿಬಿಡ್ತಾ ಇದೆ, ಹಾಗೆ ಇಲ್ಲಿ ತತ್ವಜ್ಞಾನಿಯು ಕೂಡ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷನೂ ಕೂಡ ಈ ಪುಣ್ಯ ಪಾಪಗಳನ್ನು ಅವನು ಕಳ್ಕೊಳ್ತಾ ಇದ್ದಾನೆ. ನಿರಂಜನ ಪರಮಂ ಸಾಮ್ಯಮುಪೈತಿ, ನಿರಂಜನವಾಗಿರ್ತಕ್ಕಂಥ ಪರಮಂ ಸಾಮ್ಯಂ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಪರತತ್ವವನ್ನೇ ಅವನು ಹೊಂದುತ್ತಾ ಇದ್ದಾನೆ. ಪರಬ್ರಹ್ಮ ಸ್ವರೂಪನೇ ಆಗ್ತಾನೆ, ಜನ್ಮರಹಿತನಾಗ್ತಾ ಇದ್ದಾನೆ. ಅವನಿಗೆ ಮುಂದೆ ಯಾವತ್ತೂ ಹುಟ್ಟು ಸಾವುಗಳು ಅವನಿಗೆ ಉಂಟಾಗುವುದಿಲ್ಲ. ಅವನು ಪರಬ್ರಹ್ಮ ಸ್ವರೂಪನೇ ಆಗ್ತಾನಂಥೇಳಿ ಅಲ್ಲಿ ಹೆಂಗೆ ಶ್ರುತಿ ಎನ್ನುವಂಥದ್ದು ಪಾಪ್ಮಾನಃ
ಸಯೋ ಹೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮಯೋ ಭವತಿ ನಾಶ್ಯಾ ಬ್ರಹ್ಮಿತ್ ಕುಲೆ ಭವತಿ ತರತಿ ಶೋಕಂ ತರತಿ ಪಾಪ್ಮಾನಂ ಗುಹಾ ಗ್ರಂಥಿಭ್ಯೋ ವಿಮುಕ್ತೋ ಅಮೃತೋ ಭವತಿ ಅಂತ ಹೇಳ್ತದು. ಹೃದಯ ಗ್ರಂಥದಿಂದ ವಿಮುಕ್ತನಾಗಿ, ಯಾಕಂದರೆ ಇಲ್ಲಿ ಅಹಂಕಾರ, ಈ ದೇಹಾದಿಗಳಲ್ಲಿ ನಾನು ಅಂತ ತಿಳ್ಕೊಂಡಿದ್ದು ಇದೇ ದೊಡ್ಡ ಒಂದು ಹೃದಯ ಗ್ರಂಥಿ ಅಂತ ಕರೀತಾರೆ. ಅಥವಾ ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಸಕಲ ಕಾಮನೆಗಳು, ಅನೇಕ ವಿಧವಾಗಿರ್ತಕ್ಕಂಥ ಆಶೆಗಳು, ಇದೇ ಹೃದಯ ಗ್ರಂಥಿ. ಇದು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತದೆ ಅಂತ. ಅಲ್ಲಿ ವಿಮುಕ್ತೋ ಅಮೃತೋ ಭವತಿ, ಅಲ್ಲಿ ಅಮರನಾಗಿ ಬಿಡ್ತಾ ಇದ್ದಾನೆ, ಜನ್ಮರಣರಹಿತನಾಗಿ ಕೇವಲ ಪರಬ್ರಹ್ಮ ಸ್ವರೂಪನೇ ಆಗಿಬಿಡ್ತಾನೆ ಅನ್ನುವಂಥ ಮಾತನ್ನು ಕೂಡ ಅಲ್ಲಿ ಉಪನಿಷತ್ತು ಹೇಳಿದಂತೆ ಇಲ್ಲಿಯೂ ಕೂಡ ಬಹಳ ಸುಂದರವಾದ ವಿಚಾರವನ್ನು ಇಲ್ಲಿ ನಮಗೆ ಮಹಾತ್ಮರು ಉಪದೇಶ ಮಾಡಿಕೊಂಡು ಬರುವಂಥವರಾಗಿದ್ದಾರೆ. ಆದ್ದರಿಂದ ಇಲ್ಲಿ ತತ್ವಜ್ಞಾನಿಗೆ ಇಲ್ಲಿ ಆಗಾಮಿ ಕರ್ಮಗಳಾಗಲಿ ಅಥವಾ ಸಂಚಿತ ಕರ್ಮಗಳಾಗಲಿ ಇವು ಸ್ವಲ್ಪವೂ ಕೂಡ ಆ ತತ್ವಜ್ಞಾನಿಗೆ ಲಿಪ್ತ ಆಗುವುದಿಲ್ಲ, ಅದರಿಂದ ಲೇಪಾಯಮಾನನಾಗುವುದಿಲ್ಲ. ಆ ಕರ್ಮಗಳಿಂದ ಇಲ್ಲಿ ತತ್ವಜ್ಞಾನಿ ಮತ್ತೆ ಅವನು ಅದರ ಭೋಗವನ್ನು ಅನುಭವಿಸುವುದಿಲ್ಲ ಅಂಥೇಳಿ ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಅಂಥ ಒಂದು ಜ್ಞಾನವನ್ನು ನಾವೆಲ್ಲ ಮಾಡಿಕೊಂಡು ಧನ್ಯರಾಗೋಣ ಅಂಥೇಳಿ ಹೇಳ್ತಾ, ಮುಂದಿನ ವಿಚಾರವನ್ನು ಮತ್ತೆ ನಾಳೆ ಮಾಡೋಣ ಅಂಥೇಳಿ ಇವತ್ತಿನ ವಿಚಾರವನ್ನು ಇಲ್ಲಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.